ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ನೀವಿಲ್ಲಿ ನೋಡಬಹುದು 9th ಮೇನ್ ನಾವಿಲ್ಲಿ ಟೈಪ್ ಮಾಡಿದ್ದೀವಿ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 6 ಕ್ವಶನ್ 18 ಮಾರ್ಕ್ಸ್. ಒಂದು ಪ್ರಶ್ನೆಗೆ ನಾವಿಲ್ಲಿ 3 ಅಂಕಗಳನ್ನ ಕೊಡ್ತಾ ಇದೀವಿ. ನಾವಿಲ್ಲಿ ಪ್ರಶ್ನೆಗಳನ್ನ ಟೈಪ್ ಮಾಡಬೇಕಾಗಿದೆ. ನಾನಿಲ್ಲಿ ಪ್ರಶ್ನೆಯನ್ನ ಟೈಪ್ ಮಾಡಿ ಆಗಿದೆ, ನೀವಿಲ್ಲಿ ನೋಡಬಹುದು. ನಂತರ ಎಂಟರ್ ಆಟೋಮೆಟಿಕ್ ನಂಬರಿಂಗ್ ನಾನಿಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. CTRL-Z. ನಂತರ ಸೆಕೆಂಡ್ ಕ್ವಶನ್ ಅನ್ನ ನಾನಿಲ್ಲಿ ಟೈಪ್ ಮಾಡಬೇಕಾಗಿದೆ. ನೀವಿಲ್ಲಿ ನೋಡಬಹುದು ಓಪನ್ ಇನ್ವರ್ಟೆಡ್ ಕಾಮಾ, ಕ್ಲೋಸ್ ಇನ್ವರ್ಟೆಡ್ ಕಾಮಾ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಶಿಫ್ಟ್ ಕೀಯನ್ನ ಯೂಸ್ ಮಾಡಿ ನಾವು ಈ ಸಿಂಬಲ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಥರ್ಡ್ ಕ್ವಶನ್ ನಾನಿಲ್ಲಿ ಟೈಪ್ ಮಾಡಬೇಕಾಗಿದೆ. ಥರ್ಡ್ ಕ್ವಶನ್ ನಾನಿಲ್ಲಿ ಟೈಪ್ ಮಾಡಿ ಆಗಿದೆ. ನಂತರ ಎಂಟರ್. ಫೋರ್ತ್ ಕ್ವಶನ್ ನಂತರ ಎಂಟರ್. ಫಿಫ್ತ್ ಕ್ವಶನ್ ಟೈಪ್ ಮಾಡಿ ಆಗಿದೆ. ನಂತರ ಲಾಸ್ಟ್ ಕ್ವಶನ್ ನಾವಿಲ್ಲಿ ಟೈಪ್ ಮಾಡಬೇಕಾಗಿದೆ. ಸಿಕ್ಸ್ತ್ ಕ್ವಶನ್ ನೀವಿಲ್ಲಿ ನೋಡಬಹುದು. ಸಿಕ್ಸ್ತ್ ಕ್ವಶನ್ ನಾನಿಲ್ಲಿ ಟೈಪ್ ಮಾಡಿ ಆಗಿದೆ. ನಾನಿಲ್ಲಿ ಒಂದು ಸಹ ಸ್ಪೇಸ್ ಅನ್ನ ಕೊಟ್ಟಿಲ್ಲ, ಟೈಪ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಲಾಸ್ಟ್ ಅಲ್ಲಿ ಕ್ವಶನ್ ಪೇಪರ್ ಅನ್ನ ಆಲ್ಟ್ರೇಷನ್ ಮಾಡಿದಾಗ ನಾವು ಈ ಲೈನ್ ಅನ್ನ ಸರಿ ಮಾಡೋಣ. ನೀವಿಲ್ಲಿ ನೋಡಬಹುದು ಲೈನ್ ಗಳ ನಡುವೆ ಸ್ಪೇಸಿಂಗ್ ಎಷ್ಟಿದೆ ಅಂತ. ಈ ಲೈನ್ ಸ್ಪೇಸಿಂಗ್ ಅನ್ನ ನಾವಿಲ್ಲಿ ಕಡಿಮೆ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಪೇಜ್ 3 of 3 ಪೇಜ್ ಆಲ್ರೆಡಿ ಕ್ವಶನ್ ಪೇಪರ್ ಆಗಿದೆ. ನಾವು 2 ಪೇಜ್ ಅಲ್ಲಿ 100 ಮಾರ್ಕ್ಸ್ ಕ್ವಶನ್ ಅನ್ನ ಸೆಟ್ ಮಾಡಬೇಕಾಗಿದೆ. ನಂತರ ನಾವು ಲಾಸ್ಟ್ ಅಲ್ಲಿ ಎಡಿಟಿಂಗ್ ಅನ್ನ ಮಾಡೋಣ. ನಂತರ 10th ಮೇನ್ ಕ್ವಶನ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 1 poem 4 lines 4 ಮಾರ್ಕ್ಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಾವಿಲ್ಲಿ 10th ಮೇನ್ ಬರೆಯೋದಕ್ಕೆ ನಾನು ರೋಮನ್ ಲೆಟರ್ಸ್ ಗೋಸ್ಕರ ಕ್ಯಾಪಿಟಲ್ X ಲೆಟರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. 10th ಮೇನ್. ನಂತರ ಸ್ಪೇಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಟ್ಯಾಬ್ ಕೀಯನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಟ್ಯಾಬ್. ನಂತರ ನಾನಿಲ್ಲಿ 1 poem ಅನ್ನ ಕೊಟ್ಟಿದ್ದೀನಿ. 4 lines 4 ಮಾರ್ಕ್ಸ್ಗೆ ನಾನಿಲ್ಲಿ poem ಅನ್ನ ಕೊಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ನಾನಿಲ್ಲಿ ಬರಿತಾ ಇದ್ದೀನಿ. CTRL-Z. ಕ್ಯಾನ್ಸಲ್ ಆಟೋಮೆಟಿಕ್ ನಂಬರಿಂಗ್. ನಾನಿಲ್ಲಿ ಹಳಗನ್ನಡ ಪದ್ಯವನ್ನ ಕೊಡ್ತಾ ಇದ್ದೀನಿ. ಹಳಗನ್ನಡ ಅಕ್ಷರಗಳನ್ನ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಬೇಕಾಗುತ್ತೆ. ಆಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಹಳಗನ್ನಡ ಅಕ್ಷರವನ್ನ ನಾವಿಲ್ಲಿ ಬರೆಯೋದಿಕ್ಕೆ ಯಾವ ಲೆಟರ್ ಗಳನ್ನ ಯೂಸ್ ಮಾಡಬೇಕು ಅಂತ. ನಂತರ ಸ್ಪೇಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಾವಿಲ್ಲಿ ಅಂಡರ್ಸ್ಕೋರ್ ಸಿಂಬಲ್, ಈ ರೀತಿಯಾಗಿ ನಾವಿಲ್ಲಿ ಡ್ಯಾಶ್ ಸಿಂಬಲ್ ಅನ್ನ ಯೂಸ್ ಮಾಡಬಹುದು, ಅಥವಾ ನಾವಿಲ್ಲಿ ಫುಲ್ ಸ್ಟಾಪ್ ಸಿಂಬಲ್ ಸಹ ಯೂಸ್ ಮಾಡಬಹುದು ಈ ರೀತಿಯಾಗಿ. ನಂತರ ಎಂಟರ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಫುಲ್ ಸ್ಟಾಪ್ ಸಿಂಬಲ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಎಷ್ಟು ಲೈನ್ ಕ್ವಶನ್ ಇದೆ ನಾವಿಲ್ಲಿ ಅರೇಂಜ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನೀವಿಲ್ಲಿ ನೋಡಬಹುದು ಪೊಯಮ್ ಲಾಸ್ಟ್ ವರ್ಡ್ ಅನ್ನ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಈ ರೀತಿಯಾಗಿ 4 ಲೈನ್ಸ್ ಪೊಯಮ್ ಅನ್ನ ನಾನಿಲ್ಲಿ ಕೊಟ್ಟಿದ್ದೀನಿ. ನಂತರ ಎಂಟರ್. ನಂತರ ನಾನಿಲ್ಲಿ ಆಪ್ಷನ್ ಆಗಿ ಇನ್ನೊಂದು ಪೊಯಮ್ ಅನ್ನ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಟ್ಯಾಬ್ ಕೀಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅಥವಾ ಟೈಪ್ ಮಾಡಿದ್ದೀನಿ, ಯಾಕಂದ್ರೆ ನಾನಿಲ್ಲಿ 2 ಪೊಯಮ್ ಅನ್ನ ಕೊಡ್ತಾ ಇದ್ದೀನಿ ಆಪ್ಷನ್ ಆಗಿ. ಯಾವ ಪೊಯಮ್ ಬರುತ್ತೆ ಅವರಲ್ಲಿ ಬರಿಬಹುದು ಈ ರೀತಿಯಾಗಿ. ನಾನಿಲ್ಲಿ ಫುಲ್ ಸ್ಟಾಪ್ ಸಿಂಬಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಎಂಟರ್. ನಾನಿಲ್ಲಿ ಟೈಪ್ ಮಾಡಿದ್ದೀನಿ ಈ ರೀತಿಯಾಗಿ. ಒಂದೊಂದು ಪಾಯಿಂಟ್ಸ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ. ನೀವಿಲ್ಲಿ ನೋಡಬಹುದು ಪೊಯಮ್ ನಾನಿಲ್ಲಿ ಟೈಪ್ ಮಾಡಿ ಆಗಿದೆ. ನಂತರ ಎಂಟರ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಮ್ಮ 10th ಮೇನ್ ಕ್ವಶನ್ ಕಂಪ್ಲೀಟ್ ಆಗಿದೆ. ನಂತರ ನಾವಿಲ್ಲಿ 11th ಮೇನ್ ಅನ್ನ ಬರಿಬೇಕಾಗಿದೆ. ಕೀಬೋರ್ಡ್ ಇಂದ ನಾವಿಲ್ಲಿ ಕ್ಯಾಪಿಟಲ್ X ಕ್ಯಾಪಿಟಲ್ I ಅನ್ನ ಯೂಸ್ ಮಾಡಬೇಕಾಗುತ್ತೆ 11th ಮೇನ್ ರೋಮನ್ ನಂಬರ್ಸ್ ಅನ್ನ ನಾವಿಲ್ಲಿ ಬರೆಯೋದಿಕ್ಕೆ. ನಂತರ 11th ಮೇನ್ ಕ್ವಶನ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ. ನಂತರ ಕ್ವಶನ್ ಅನ್ನ ನಾನಿಲ್ಲಿ ಟೈಪ್ ಮಾಡಿ ಆಗಿದೆ. ನಂತರ ಎಂಟರ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಕ್ವಶನ್ ನಂಬರ್ 1 CTRL-Z. ಕ್ಯಾನ್ಸಲ್ ಆಟೋಮೆಟಿಕ್ ನಂಬರಿಂಗ್. 6 ಲೈನ್ ಪೊಯಮ್ ಅನ್ನ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಈ ಪೊಯಮ್ ಸಾರಾಂಶವನ್ನ ಇಲ್ಲಿ ಬರಿಬೇಕಾಗಿದೆ. 11th ಮೇನ್ ಒಂದೇ ಕ್ವಶನ್ ಕೊಟ್ಟಿದ್ದೀನಿ, 4 ಮಾರ್ಕ್ಸ್. ಇಲ್ಲಿ ನಾನು ಎಷ್ಟು ಕ್ವಶನ್ ನಂತರ ಎಷ್ಟು ಮಾರ್ಕ್ಸ್ ಅಂತ ನಾನಿಲ್ಲಿ ಎಂಟ್ರಿ ಮಾಡಿಲ್ಲ.
ನಾನಿಲ್ಲಿ ಒಂದು ಕ್ವಶನ್ ಅನ್ನ ಕೊಡ್ತಾ ಇದ್ದೀನಿ. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. 1 into 4 equal 4. ನಂತರ ನಾವಿಲ್ಲಿ 12th ಮೇನ್ ಅನ್ನ ಟೈಪ್ ಮಾಡಬೇಕಾಗಿದೆ. ಕೀಬೋರ್ಡ್ ಇಂದ ನಾನು ಎಕ್ಸ್ ಲೆಟರ್ ಮತ್ತು ಐ ಲೆಟರ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ರೋಮನ್ ಲೆಟರ್ಸ್ ಅನ್ನ ಬರೆಯೋದಕ್ಕೆ. 12th ಮೇನ್ ಕ್ವಶನ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನಂತರ ಕೀಬೋರ್ಡ್ ಇಂದ ಟ್ಯಾಬ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಕ್ವಶನ್ ಅನ್ನ ಕೊಡ್ತಾ ಇದ್ದೀನಿ. ಒಂದು ಪ್ರಶ್ನೆಗೆ ನಾನಿಲ್ಲಿ 4 ಅಂಕಗಳನ್ನ ಕೊಡ್ತಾ ಇದ್ದೀನಿ ಈಕ್ವಲ್ 8 ಮಾರ್ಕ್ಸ್. ನಂತರ ಫಸ್ಟ್ ಕ್ವಶನ್ ನಾವಿಲ್ಲಿ ಟೈಪ್ ಮಾಡಬೇಕಾಗಿದೆ. ನೀವಿಲ್ಲಿ ನೋಡಬಹುದು ಕ್ವಶನ್ ಅನ್ನ ನಾನಿಲ್ಲಿ ಟೈಪ್ ಮಾಡಿ ಆಗಿದೆ. ನಂತರ ನಾನಿಲ್ಲಿ ಟ್ಯಾಬ್ ಕೀಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಅಥವಾ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ಇನ್ನೊಂದು ಕ್ವಶನ್ ಅನ್ನ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು 2 ಕ್ವಶನ್ಸ್ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಇಲ್ಲಿ ನಾವು ಯಾವಾಗ್ಲೂ 8-10 ವಾಕ್ಯಗಳಿಗೆ ಉತ್ತರಿಸಿ ಕ್ವಶನ್ ಅನ್ನ ಕೊಡ್ಬೇಕಾದ್ರೆ 4 ಕ್ವಶನ್ಸ್ ಅನ್ನ ಕೊಡ್ತೀವಿ. 4 ಆಪ್ಷನ್ಸ್ ಇರುತ್ತೆ. ಯಾವುದಾದರೂ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನ ಬರೀಬೇಕು. ನಿಮ್ಮ ಸ್ಕೂಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆಪ್ಷನ್ ನೀವಿಲ್ಲಿ ಕೊಡಬಹುದು ಅಥವಾ 2 ಕ್ವಶನ್ ಸಹ ನೀವಿಲ್ಲಿ ಕೊಡಬಹುದು. ಎಂಟರ್ ಸೆಕೆಂಡ್ ಕ್ವಶನ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ಟ್ಯಾಬ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ಮತ್ತೊಂದು ಕ್ವಶನ್ ಅನ್ನ ನಾನಿಲ್ಲಿ ಟೈಪ್ ಮಾಡಬೇಕಾಗಿದೆ. ನೀವಿಲ್ಲಿ ನೋಡಬಹುದು ಮತ್ತೆ 2 ಕ್ವಶನ್ಸ್ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ನಂತರ ಎಂಟರ್ ನೆಕ್ಸ್ಟ್ ಮೈನ್ ನಾನಿಲ್ಲಿ ಬರಿತಾ ಇದ್ದೀನಿ. ನಾನಿಲ್ಲಿ ಕ್ಯಾಪಿಟಲ್ ಎಕ್ಸ್ ಮತ್ತು ಐ ಲೆಟರ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 13th ಮೈನ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 2 ಕ್ವಶನ್ಸ್ 4 ಮಾರ್ಕ್ಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಟ್ಯಾಬ್ ಕೀಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಕ್ವಶನ್ಸ್ ಕೊಡ್ತಾ ಇದ್ದೀನಿ. 2 ಕ್ವಶನ್ಸ್ 2 ಮಾರ್ಕ್ಸ್ ಈಕ್ವಲ್ 4 ಮಾರ್ಕ್ಸ್. 2 ಪ್ರಶ್ನೆಗಳನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ 2 ಪ್ರಶ್ನೆಗಳಿಗೆ ನಾನಿಲ್ಲಿ 4 ಅಂಕಗಳನ್ನ ಕೊಡ್ತಾ ಇದ್ದೀನಿ. ನಂತರ ಎಂಟರ್ ಗದ್ಯ ಭಾಗವನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗಿದೆ. ಕ್ವಶನ್ ನಂಬರ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಝೆಡ್. ನೀವಿಲ್ಲಿ ನೋಡ್ತಾ ಇರಬಹುದು ಗದ್ಯ ಭಾಗವನ್ನ ನಾನಿಲ್ಲಿ ಟೈಪ್ ಮಾಡಿ ಆಗಿದೆ. ನಂತರ ಈ ಗದ್ಯ ಭಾಗಕ್ಕೆ ನಾವಿಲ್ಲಿ ಕ್ವಶನ್ ಅನ್ನ ಕೊಡಬೇಕಾಗಿದೆ. ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಕಂಟ್ರೋಲ್ ಝೆಡ್. ನಂತರ ಎಂಟರ್ ಸೆಕೆಂಡ್ ಕ್ವಶನ್ ನಾನಿಲ್ಲಿ ಟೈಪ್ ಮಾಡಬೇಕಾಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು ಗದ್ಯ ಭಾಗ ನಂತರ ಕ್ವಶನ್ ಅನ್ನ ನಾನಿಲ್ಲಿ ಟೈಪ್ ಮಾಡಿ ಆಗಿದೆ. ನಂತರ ನಾವಿಲ್ಲಿ 14th ಮೈನ್ ಅನ್ನ ಟೈಪ್ ಮಾಡಬೇಕಾಗಿದೆ. 14th ಮೈನ್ ಕ್ವಶನ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. 14th ಮೈನ್ ನಾವಿಲ್ಲಿ ಬರೆಯೋದಕ್ಕೆ ಕೀಬೋರ್ಡ್ ಇಂದ ಎಕ್ಸ್ ಲೆಟರ್ ನಂತರ ಐ ನಂತರ ಕ್ಯಾಪಿಟಲ್ ವಿ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಕೀಬೋರ್ಡ್ ಇಂದ ಟ್ಯಾಬ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 1 ಕ್ವಶನ್ 5 ಮಾರ್ಕ್ಸ್ ಈಕ್ವಲ್ 5. ನಂತರ ಎಂಟರ್ ಕ್ವಶನ್ ನಂಬರ್ ನಾನಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಝೆಡ್. ನಾವಿಲ್ಲಿ 2 ಲೆಟರೈಟ್ ವಿಷಯಗಳನ್ನ ಕೊಡಬೇಕಾಗುತ್ತೆ. ಯಾವುದಾದರೂ ಒಂದು ವಿಷಯಕ್ಕೆ ಅವರು ಪತ್ರವನ್ನ ಬರೀಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ನಾನಿಲ್ಲಿ ಲೆಟರೈಟ್ ಟಾಪಿಕ್ ಅನ್ನ ಟೈಪ್ ಮಾಡಿ ಆಗಿದೆ. 2 ವಿಷಯ ನಾನಿಲ್ಲಿ ಕೊಟ್ಟಿದ್ದೀನಿ. ಯಾವುದಾದರೂ ಒಂದು ವಿಷಯಕ್ಕೆ ಪತ್ರವನ್ನ ಬರಿಬೇಕಾಗಿದೆ. ನಂತರ ನೀವಿಲ್ಲಿ ನೋಡಬಹುದು 4 of 5 5 ಪೇಜ್ಗಳಲ್ಲಿ ನಮ್ಮ ಕ್ವಶನ್ ಪೇಪರ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಬಂದಿದೆ ಅಂತ. ಈ ಕ್ವಶನ್ ಪೇಪರ್ ಅನ್ನ ನಾವೀಗ 2 ಪೇಜ್ಗೆ ಫಿಕ್ಸ್ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಅಂತ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.